ಎಲ್ಲ ಆ ದೇವಿ ಆಶೀರ್ವಾದ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಸ್ವಲ್ಪ ಬರ್ತೀನಿ. ಬಾಸ್, ಇದೇನ್ ಬಾಸ್ ನೀವು? ಅಲ್ಲ, ನಾನು ಊರಿಗೆ ಹೋಗಿ ಬರೋ ಗ್ಯಾಪಲ್ಲಿ ಈ ತರ ಎಡವಟ್ಟು ಮಾಡ್ಕೊಂಡಿದ್ದೀರಲ್ಲ. ನಿಮ್ಗೆ ಒಂದೇ ಒಂದು ಮಾತು ನನಗೆ ಫೋನ್ ಮಾಡಿ ಹೇಳ್ಬೇಕು ಅಂತ ಅನಿಸ್ಲಿಲ್ವಾ? ಹೇಳೋದಿಕ್ಕೆ ನಾನೆಲ್ಲೋ ಎಚ್ಚರವಾಗಿದ್ದೆ. ನನಗೆ ಜ್ಞಾನ ಬಂದಿದೆ ಇವತ್ತು. ಸದ್ಯ ಹೆಂಗೋ ಎಚ್ಚರ ಆದರಲ್ಲ, ಎಲ್ಲ ದೇವರ ಆಶೀರ್ವಾದ. ಬಾಸ್, ಅಂದಾಗೆ ನಾನು ಇಲ್ಲಿ ಬಂದು ವಿಚಾರಿಸಿದ್ನಲ್ಲ, ಎಲ್ಲರೂ ಗೌರಿ ಬಗ್ಗೆನೇ ಹೇಳ್ತಾ ಇದ್ರು ಬಾಸ್. ಗೌರಿ ನಿಮ್ಗೆ ಬೇಗ ಹುಷಾರಾಗ್ಲಿ, ನಿಮ್ಗೇನು ತೊಂದರೆ ಆಗದೆ ಇರಲಿ ಅಂತ ಎಷ್ಟೆಲ್ಲ ಕಷ್ಟಪಟ್ರು, ಏನೇನೆಲ್ಲ ಮಾಡಿದ್ರು, ಯಾವ ಥರದ ಪೂಜೆ ಮಾಡಿದ್ರು, ಎಷ್ಟೆಲ್ಲ ವ್ರತ ಮಾಡಿದ್ರು ಅಂತ ಬರೀ ಗೌರಿ ಬಗ್ಗೆನೇ ಮಾತಾಡ್ತಾ ಇದ್ರು ಬಾಸ್. ನೀವು ನಿಜವಾಗ್ಲೂ ಲಕ್ಕಿ ಬಾಸ್. ಹೌದು ಕಣ, ಇವತ್ತು ನನ್ನ ಪ್ರಾಣ ಉಳ್ಸಕ್ಕೆ ಅಂತಾನೆ ಅನ್ಸುತ್ತೆ ಅವತ್ತು ಗೌರಿ ಅವರು ನನಗೆ ಸಿಕ್ಕಿದ್ದು. ಹೌದು ಬಾಸ್, ನೀವು ಹೇಳಿದ್ದು ಕರೆಕ್ಟ್ ಬಾಸ್. ಗೌರಿ ಅವರು ಬಾಯಿ ಬಿಟ್ಟು ನಿಮ್ಮ ಮೇಲಿರೋ ಪ್ರೀತಿನ ಹೇಳ್ಕೊಳ್ದೇ ಇದ್ರು, ಅವ್ರು ಇವತ್ತಿನ ದಿನ ನಿಮ್ಗೆ ಮಾಡಿರೋ ಸೇವೆಯಲ್ಲಿ ಅವ್ರ ಪ್ರೀತಿನ ವ್ಯಕ್ತಪಡಿಸಿದ್ದಾರೆ ಬಾಸ್. ನಿಂಗೇನು ಆಗಿಲ್ಲ ಡ್ರೈವರ್, ನೀನ್ ಬದುಕ್ಬಿಟ್ಟೆ. ನೀನೆಲ್ಲ ಯಾವತ್ತೂ ಬಿಟ್ಕೊಡಲ್ಲ. ಹೌದು ಕಣ, ನೀನು ಹೇಳ್ತಿರೋದು ನನಗೂ ನಿಜ ಅಂತಾನೆ ಅನ್ನಿಸ್ತಾ ಇದೆ. ಅದಕ್ಕೆ ಗೌರಿ ಅವರು ನನಗೆ ಇಷ್ಟೆಲ್ಲ ಸಹಾಯ ಮಾಡ್ತಿರೋದು ಅನ್ಸುತ್ತೆ. ಡ್ರೈವರ್ ತಗೋ, ಈ ಮಾತ್ರೆ ನೋವು. ಡ್ರೈವರ್, ನನಗೆ ಟೈಮ್ ಆಯ್ತಪ್ಪ, ನಾನು ಹೊರಡ್ಬೇಕು. ಬರ್ತೀನಮ್ಮ ಗೌರಿ. ಹುಷಾರು, ಬರ್ತೀನಿ ಡ್ರೈವರ್. ಯಾಕೆ ಗೌರಿ ಅವರೇ, ಮನಸ್ಸಲ್ಲಿ ನನ್ನ ಮೇಲೆ ಅಷ್ಟೆಲ್ಲ ಪ್ರೀತಿ ಇದ್ರು ಯಾಕೆ ನೀವು ಹೇಳ್ಕೊತಾ ಇಲ್ಲ? ಗುರುಗಳು ಹೇಳ್ದಾಗೆ ನನಗೆ ಡ್ರೈವರ್ ಮೇಲೆ ಪ್ರೀತಿ ಆಗಿದ್ಯಾ ಅದು ನನಗೆ ಗೊತ್ತಾಗ್ತಿಲ್ವಾ? ಅಂದ್ರೆ ಅವ್ರು ಹೇಳಿದ್ದೆಲ್ಲ ನಿಜನಾ? ಗೌತಮಿ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀವೇನಿಲ್ಲಿ? ಏನಿಲ್ಲ ಅಭಿ, ನಿಮ್ಮ ಮಾಮ್ ನನ್ನ ಇನ್ವೈಟ್ ಮಾಡಿದ್ರು, ಹಾಗಾಗಿ ಬಂದಿದ್ದೆ ಅಷ್ಟೇ. ವಾಟ್? ಮಾಮ್ ನಿಮ್ಮನ್ನ ಇನ್ವೈಟ್ ಮಾಡಿದ್ರಾ? ಯಾಕೆ? ಅದು ನಮ್ಮಿಬ್ಬರ ವಿಷಯ ಮಾತಾಡೋದಕ್ಕೆ ಅಂತಾನೆ. ನಮ್ಮಿಬ್ಬರ ವಿಷಯ ಮಾತಾಡಕ್ಕ? ನೆನ್ನೆ ಆಫೀಸಲ್ಲಿ ನಡೆದಿದ್ದೇನಾದ್ರೂ ಮಾಮಿಗೆ ಗೊತ್ತಾಯ್ತಾ? ಇಲ್ಲ ಅಭಿ, ರಮಾದೇವಿ ಅವ್ರು ಮಾತಾಡಿದ್ದು ಬೇರೆನೇ ವಿಚಾರ. ಆಕ್ಚುಲಿ ಅಭಿ, ನೀವು ಅನ್ಕೊಂಡಿರೋ ಹಾಗೆ ಅವ್ರು ಆ ವಿಷಯದ ಬಗ್ಗೆ ಮಾತಾಡಿಲ್ಲ. ನಾನು ಆಕ್ಚುಲಿ ಅದೇ ಹೋಪ್ಸಲ್ಲೇ ಬಂದೆ, ಬಟ್ ಅವ್ರು ನನಗೇನು ಹೇಳಲಿಲ್ಲ. ಮತ್ತೆ ಇನ್ನೇನು ಹೇಳಿದ್ರು? ಎಲ್ಲಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ, ನನಗೇನು ಹೇಳಿಲ್ಲ. ಆ್ಯಂಡ್ ವಿಷಯ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾ, ಐ ಆಮ್ ಗೆಟಿಂಗ್ ಲೇಟ್, ದೆನ್ ಬಾಯ್. ಬಾಯ್. ಮಾಮ್ ಯಾಕೆ ಗೌತಮಿನ ಮನೆ ಕರ್ಸಿದ್ರು? ನನಗೆ ಪ್ರಪೋಸ್ ಮಾಡಿದ ವಿಷಯ ಏನಾದರೂ ಗೊತ್ತಿರ್ಬೋದಾ? ಒಂದು ವೇಳೆ ಗೊತ್ತಿದ್ರು ನಮ್ಮ ಮದುವೆಗೆ ಹೋಗ್ತಾರೋ ಇಲ್ವೋ? ಆ ಕೆಲಸ ಆಗಿದ ತಕ್ಷಣ ನಾನೇ ಮುಂದೆ ನಿಂತು ನಿಮ್ಮಿಬ್ಬರು ಮದುವೆನ ಮಾಡ್ತೀನಿ. ಮಾಮ್, ನಿಜವಾಗ್ಲೂ ನೀವು ಹೇಳಿದವ್ರು ಮಾಡಿದ್ರೆ ನಿಂಗೆ ಅವ್ರು ಓಕೆ ಆಗ್ತಾರಾ? ನಮ್ಮ ಮದುವೆ ಆಗುತ್ತಾ ಮಾಮ್? ಅಫ್ಕೋರ್ಸ್ ಅಭಿ. ಅಭಿ, ನೀನು ಯಾವಾಗಲೂ ಚೆನ್ನಾಗಿರ್ಬೇಕು. ನೀನು ನಿನ್ನ ಜೀವನದಲ್ಲಿ ಯಾವಾಗಲೂ ಚೆನ್ನಾಗಿರ್ಬೇಕು. ನನ್ನ ಜೀವನ ಎರಡೂ ನೀನೇ. ನಿನಗೆ ನಿನ್ನ ಲೈಫಲ್ಲಿ ನಾನು ಯಾವಾಗಲೂ ಬೆಸ್ಟ್ ಕೊಡಬೇಕು ಅನ್ನೋದೇ ಆಸೆ. ಅದು ನನ್ನ ಜವಾಬ್ದಾರಿ ಕೂಡ. ಮಾಮ್, ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಆದರೆ ಮಾಮ್, ನಿನ್ನ ಮಾವಂಗೆ ಮಾತು ಕೊಟ್ಬಿಟ್ಟಿದ್ಯಲ್ಲ, ಅಂಕಿತನ ನಂಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಸೊ ವಾಟ್ ಅಬೌಟ್ ದ್ಯಾಟ್? ಯು ಡೋಂಟ್ ವರಿ ಅಭಿ, ಅದನ್ನು ನಾನು ನೋಡ್ಕೋತೀನಿ. ಅಣ್ಣನ ಹತ್ರ
ನಾನು ಮಾತಾಡ್ಕೋತೀನಿ. ನೀನು ಗೌತಮಿ ಹತ್ರ ಹೋಗಿ ನಾನು ಹೇಳಿದ್ದನ್ನ ಹೇಳು. ಓಕೆ? ಓಕೆ ಮಾಮ್, ನಾನು ಹೇಳ್ತೀನಿ. ಈಗ ಗೌತಮಿ ಮೇಲೆ ಮತ್ತಷ್ಟು ಪ್ರೆಷರ್ ಬೀಳುತ್ತೆ. ನಿಜವಾಗ್ಲೂ ಅವಳೇ ಸ್ವರ್ಣಾದೇವಿ ಆಗಿದ್ರೆ, ಆ ಅರಮನೆ ಮೊಮ್ಮಗಳು ಅವಳೇ ಆಗಿದ್ರೆ ಆ ಮಣಿಹಾರನ ತರಬೇಕು, ಇಲ್ಲ ನನ್ನ ಮಗನ ಜೀವನದಿಂದ ಆಚೆ ಹೋಗಬೇಕು. ತಂಗಿವ್ವ, ಅವನು ಒಳ್ಳೆವಳು ಕೆಟ್ಟವಳು ಅಂತ ಯೋಚನೆ ಮಾಡದೆ ಅಬಿಗೆ ಗಂಟು ಹಾಕಕ್ಕೆ ನೋಡ್ತಾ ಇದೆಯಲ್ಲ. ನಾನು ನಿನ್ನ ಅಣ್ಣ ಸದಾನಂದ ಕಣಮ್ಮ. ಅವಳು ಅರಮನೆಗೆ ಸೇರಿದವಳು ಅಲ್ವೋ ಅಂತ ನಾನು ಕಂಡುಹಿಡಿತೀನಿ. ಅತ್ತೆ, ನಂಗೊಂದು ಡೌಟು. ನೀವು ಡ್ರೈವರ್ನ ಇಷ್ಟು ಚೆನ್ನಾಗಿ ನೋಡ್ಕೋತೀರಲ್ವಾ, ನೀವು ಎಲ್ರೂ ಹೀಗೆ ನೋಡ್ಕೊಳ್ಳೋದಾ ಅಥವಾ ನೀವು ಇರೋದೇ ಹೀಗ? ಗೌರಿ, ಅವನೇನು ಬೇರೆಯವನ? ಅವನು ನನ್ನ ಮಗ ಇದ್ದ ಹಾಗೆ ಅಲ್ವಾ? ಅವನಿಗಿಷ್ಟೆಲ್ಲ ಅನಾಹುತ ಆಗಿ ಅವನು ಮತ್ತೆ ಹುಷಾರಾಗಿ ಬಂದಿರುವಾಗ ನಾವಿಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ನಿಮ್ದು ಎಷ್ಟು ಒಳ್ಳೆ ಮನ್ಸತ್ತೆ. ಪ್ರೀತಿ ಕಾಳಜಿ ಅನ್ನೋ ವಿಷಯ ಬಂದರೆ ಡ್ರೈವರ್ ಆಗಲಿ ಮನೆ ಯಜಮಾನ ಆಗಲಿ ಯಾರಿಗೂ ಭೇದ ಭಾವ ಮಾಡಲ್ಲ. ಡ್ರೈವರ್ ಆದ್ರೆ ಏನು ಗೌರಿ, ಅವನು ಮನುಷ್ಯನೇ ಅಲ್ವಾ? ಅವನಿಗೂ ಅಕ್ಕರೆ ಹಾರೈಕೆ ಎಲ್ಲ ಬೇಕಾಗತ್ತೆ. ನಿಮ್ಮ ಒಳ್ಳೆತನಕ್ಕೆ ನನಗೆ ನೀವಂದ್ರೆ ತುಂಬ ಇಷ್ಟ. ನಾನು ನೋಡು ನಿನ್ನ ಹತ್ರ ಮಾತಾಡ್ತಾ ನಿಂತ್ಬಿಟ್ಟೆ.